ಅಣ್ಣ ಹಳೆ ವಿಷಯ ಆದರೂ ಏನು ಅಂತ ಹೇಳ್ಬೋದಲ್ಲ. ರವಿ ಬಗ್ಗೆ ಅಣ್ಣ. ಪಾಪ ಅವನು ಏನೋ ಸಮಯ ಸಂದರ್ಭ ಅವನಿಂದ ತಪ್ಪು ಮಾಡಿಸಿದೆ. ಹಾಗಂತ ಇಷ್ಟು ವರ್ಷ ಸಾಕಿ ಬೆಳೆಸಿದ ಮಗನ್ನ ದೂರ ಮಾಡೋಕ್ಕಾಗತ್ತಾ? ಕ್ಷಮಿಸ್ಬಿಡಿ ಅಣ್ಣ ಅವನ್ನ. ಹಕ್ಕಿಗೆ ರೆಕ್ಕೆ ಪುಕ್ಕ ಬಂದಾಗಿದೆ, ಅದು ಬಲ್ತಿದೆ, ಹಾರೋದನ್ನು ಕಲ್ತ್ಕೊಂಡಾಗಿದೆ, ಹಾರ್ಕೊಂಡು ಹೋಗಿದೆ. ಕುಡುಕನ್ನ ಬಾಯಲ್ಲಿ ಇಟ್ಕೊಂಡು ಬಂದು ತಿನ್ನಿಸಿದವ್ರನ್ನ ಈಗ ನೆನಪಲ್ಲಿ ಇಟ್ಕೋಬೇಕಾದ ಅವಶ್ಯಕತೆ ಏನಿಲ್ಲಮ್ಮ. ಹಾಗೆ ಹೇಳ್ಬಿಟ್ರೆ ಹೇಗೆ? ಪಾಪ ಅವನಿಗೆ ತಾನೇ ಯಾರಿದ್ದಾರೆ? ಯಾರು ಬೇಕೋ ಅವ್ರು ಇದಾರಲ್ಲ ತಾಯಿ. ಅಪ್ಪ ಅಮ್ಮ ಆಗಿ ಅವನ್ನ ಕ್ಷಮಿಸಿ ಮತ್ತೆ ಕರ್ಕೊಂಡ್ರೆ? ಯಾಕಮ್ಮ ಇಷ್ಟೊಂದು ಬಲವಂತ ಮಾಡ್ತಾ ಇದೆಯಾ? ಚೆನ್ನಾಗಿ ಟ್ರೈನಿಂಗ್ ಆಗಿರೋ ಕಾಣಿಸುತ್ತೆ. ಓ ಆಗಿದೆ ಆಗಿದೆ, ನಾನು ಹೇಳಿದ್ ನೀವು ಕೇಳಲ್ವಲ್ಲ. ಅದಕ್ಕೆ ಶಿಫಾರಸ್ ಮಾಡ್ತಾ ಇದೀಯಾ? ಹ್ಞೂ ಮತ್ತೆ ನಾನು ಹೆತ್ತಿರೋದು 3 ಮಕ್ಕಳನ್ನ. ಅವ್ರು 3 ಜನ ನನ್ನ ಜೊತೆ ಇರಬೇಕು ಅಂತ ಆಸೆ ಪಡೋದ್ರಲ್ಲಿ ಏನು ತಪ್ಪಿದೆ? ಅಲ್ಲ, ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಅಷ್ಟೇ ಅಲ್ಲ, ವಾಸುದೇವನ್ಗಿರೋದು ಒಬ್ಳೆ ಮಗಳು. ನಾಳೆ ದಿನ ಅವಳ ಮನೆಗೆ ವಾಪಸ್ ಹೊರಟೋದ್ರೆ ಹೋಗಿ ಬಿಡು. ನಮ್ಮ ರವಿನೂ ಕರ್ಕೊಂಡು ಹೋಗ್ಬಿಟ್ರೆ? ದುಡ್ಡು ಹಣ ಆಸ್ತಿ ಅಂತಸ್ತು ಎಲ್ಲ ಬೇಕು ಅಂದರೆ ಅವ್ರ ಹಿಂದೆನೇ ಹೋಗ್ಲಿ ಬಿಡು, ಒಳ್ಳೇದೇ ಅದು. ಆದರೆ ಅಪ್ಪ ಅಮ್ಮ ಅದನ್ನು ಮೀರಿದವರು ಅಂತ ಅವ್ನಿಗೆ ಅನ್ಸಿದ್ರೆ ತಾನಾಗೇ ಇಲ್ಲಿಗೆ ಬರ್ತಾನೆ ಅಷ್ಟೇ. ಏನ್ರಿ ನೀವು ಹೀಗೆ ಮಾತಾಡ್ತಿದ್ದೀರಾ? 9 ತಿಂಗಳು ಹೊತ್ತಿದ್ದೀನಿ ಅವನ್ನ. ಬೇರೆಯವರೆಲ್ಲ 19 ತಿಂಗಳು ಇಟ್ಕೊಂಡಿರ್ತಾರೆ ಹೊಟ್ಟೆಲಿ. ಏನಪ್ಪ ಇದೆಲ್ಲ ನಿನ್ನ ಮನ್ಸು ಬದಲಾಯಿಸೋ ಪ್ರಯತ್ನನಾ? ಎಲ್ಲ ಕಸ್ತೂರಿ ಆಂಟಿ ಮಹಿಮೆ ಅನ್ಸತ್ತೆ. ಅಯ್ಯೋ ಇಲ್ಲಪ್ಪ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಸುಮ್ಮನೆ ಬಂದಿರೋದು. ಆ ರವಿ ಇಲ್ಲಿಗೂ ಬರೋಂಗಿಲ್ಲ. ಯಾಕೆ ಬರೋ ಹಾಗಿಲ್ಲ? ನಿನಗೆ ರವಿ ಇಷ್ಟ ಇಲ್ಲ, ಅದಕ್ಕೆ ಅವ್ನು ಬರೋ ಹಾಗಿಲ್ವಾ? ಹಾಗಾದ್ರೆ ನನಗೆ ಇವಳು ಇಷ್ಟ ಇಲ್ಲ, ನೀನು ಅವಳ ಜೊತೆ ಅಲಿತಿಲ್ವಾ ಯಾವಾಗ್ಲೂ? ಮನೆಯವ್ರು ಎಲ್ಲರೂ ಸೇರಿ ಡುಮ್ಟಕ ಮಾಡಿರೋದು. ಇವಾಗ ಈ ಮಾತೆಲ್ಲ ನಡೆಯಲ್ಲ. ಅಂದ್ರೆ ನನ್ನ ಮಗ ರವಿ ಈ ಮನೆಗೆ ಪರ್ಮನೆಂಟ್ ಆಗಿ ಬರ್ಲೇಬಾರ್ದು ಅಂತ ನಿನ್ ಮಾತಿನ ಅರ್ಥ? ಅರ್ಥ ಅಲ್ಲ, ನೇರವಾಗಿ ಒಂದು ಬಾರಬಾರ್ದು ಅಂತಾನೆ ಹೇಳ್ತಾ ಇರೋದು. ಗಂಡು ಮಕ್ಳಪ್ಪ ನೀವು, ತಾಯಿ ಸಂಕಟ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ? ಹೆತ್ತಿರೋರಪ್ಪ ನಾವು. ಈ ಸೀರಿಯಲ್ಗಳೆಲ್ಲ ನೋಡ್ಕೊಂಡು ಸೆಂಟಿಮೆಂಟಿಂದ ಮಾತಾಡ್ಬೇಡ ಸಕ್ರೆ, ಅದು ನಿನಗೆ ಸೆಟ್ ಆಗಲ್ಲ. ಅಯ್ಯಯ್ಯೋ, ನನ್ನ ಹೊಟ್ಟೆ ಸಂಕಟನ ಅರ್ಥ ಮಾಡ್ಕೊಳ್ಳೋ ಪಾಪಿ. ಒಂದು ಕೆಲಸ ಮಾಡ್ತೀನಿ, ಈ ಜೊಲ್ಲು ಸಿಲ್ ಬರುತ್ತಲ್ಲ ಅದನ್ನು ತಂದ್ಕೊಟ್ಬಿಡ್ತೀನಿ, ಚೆನ್ನಾಗಿ ಕುಡ್ಕೊಂಬಿಡು. ಹೊಟ್ಟೆ ನೋವು ಉರಿಗಳು ಎಲ್ಲ ಹೊಂಟೋಗ್ಬಿಡ್ತದೆ. ಆಯ್ತಾ? ನಾನು ಮಾತಾಡ್ಲಾ? ಅಮ್ಮ ತಾಯಿ, ನೀನೇನು ಮಾತಾಡಕ್ ಹೋಗ್ಬೇಡ, ಸುಮ್ಮನಿರು ಸಾಕು. ಹಿಂಗ್ ಮಾತಾಡಿನೇ ನಿನ್ನ ಕೆಲಸ ಎಲ್ಲ ಸಾಧಿಸ್ಕೋತಾ ಇರೋದು. ಇರೇ ಯಾಕೆ ಇರುತ್ತೀಯ? ಮನೆ ಕಿತ್ತೋಗೋ ಹಾಗೆ ಸುಮ್ಮನಿರು. ಮೀನಾ, ಅದೇನು ಹೇಳಬೇಕು ಅಂತ ಹೇಳಮ್ಮ. ಮಾವ, ರವಿ ಮತ್ತೆ ಶ್ರುತಿ ಇಬ್ರು ತುಂಬಾ ಒಳ್ಳೆಯವರು. ಅವ್ರು ಎಲ್ಲೋ ಅನಾಥರು ತರ ಇದ್ದಾರೆ. ನಾವೆಲ್ಲರೂ ಇದೀವಲ್ಲ, ನಮ್ ಜೊತೆನೆ ಇರ್ಬೋದಲ್ವಾ ಅವರು? ಏನೇ ಇದು ಬ್ರೇಕಿಂಗ್ ನ್ಯೂಸು? ಸುಮ್ಮನೆ ನೀನು. ಬ್ರೇಕಿಂಗು ಇಲ್ಲ, ಶಾಕಿಂಗು ಇಲ್ಲ. ಅವಳು ಕರೆಕ್ಟ್ ಆಗೇ ಮಾತಾಡ್ತಿದ್ದಾಳೆ. ಅವಳು ಮಾತಾಡ್ಲಿ. ನೀನ್ ಮಾತಾಡೇ ಕೆಲಸ ಸಾಧಿಸ್ಕೊತಾಳೆ ಅಂತ ಇದ್ದೆ. ಈಗ ಮಾತಾಡ್ತಾ ಇದ್ಯಾ? ಅದು ನಿನ್ ಪರ ಮಾತಾಡ್ತಾಳೆ ಅಂತ. ಈ ಸುಮ್ನೆ ಇರ್ರಿ ಮಾವ. ಮದ್ವೆಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಾಕ್ಷಿ ಹಾಕಿದ್ದು ನಾನು. ಅದರಿಂದ ನೀವು ಕಮ್ಮಿಯಿಂದ ನಿನ್ಕೊಂಡ್ರಿ. ನನ್ನನ್ನ ಕ್ಷಮಿಸಿ ಮನೇಲಿ ಇಟ್ಕೊಂಡಂಗೆ ರವಿನೂ ಕ್ಷಮಿಸಕ್ ಆಗಲ್ವಾ ಮಾವ? ಆಗಲ್ಲ. ಏನು ಕೊಬ್ಬು ಜಾಸ್ತಿ ಗೊತ್ತಾ ಅವನಿಗೂ ಹೆಂಡತಿಗೂನು? ಕೈ ಕೂತ್ಕೊಂಡೇ ಬರ್ತಾಳೆ ನನ್ನ ವಿರುದ್ಧ. ನಿಮ್ ವಿರುದ್ಧ ಮಾತಾಡ್ಬಿಟ್ರೆ ಅವ್ರು ಕೆಟ್ಟೋರಾ? ಇದ್ದು ಪಾಯಿಂಟ್ ಅಲ್ಲ ಕಣೆ ಕಸ್ತೂರಿ. ನಾನು ಇವನ್ ವಿರುದ್ಧ ಮಾತಾಡ್ತೀನಿ, ಹಾಗಂತ ನಾನ್ ಕೆಟ್ಟವಳು ಆಗ್ತೀನ ಹೇಳು? ಹಾಗಲ್ಲ, ಮೀನಾ ಹೇಳಿದ್ದು ಸರಿ ಅಂದೆ. ನೀನ್ ಮಾತಾಡು. ಮಾವ ಪ್ಲೀಸ್ ದೊಡ್ಡ ಮನ್ಸ್ ಮಾಡಿ. ಎಲ್ಲಿ ನನ್ನ ಜೀವನ ಬೀದಿಗೆ ಬೀಳಿತು ಅಂತ ಸೂರ್ಯವನ್ನ ಮದ್ವೆ ಆಗಕ್ಕೆ ಹೇಳಿದ್ದು ನೀವು. ಇವತ್ತು ಮದ್ವೆ ಆದವ್ರ ಜೀವನ ಬೀದಿಗೆ ಬೀಳ್ತಿದೆ. ಅದನ್ನ ತಡೆದು ದಯವಿಟ್ಟು ಮನೆ ಕರ್ಕೊಳ್ಳಿ ಮಾವ. ಬೇಡಪ್ಪ, ನನ್ನ ಮಾತು ಕೇಳು. ಬೇಡ, ನೀವು ಇವಳ ಮಾತೇ ಕೇಳಿ ನೀವು. ಅಪ್ಪ, ಹೆಣ್ಮಕ್ಳು ಬಾಂಡ್ಲೆಗೆ ಒಗ್ಗರಣೆ ಹಾಕು ಅಂತಂದ್ರೆ ನಿನ್ನ ಮನ್ಸಿಗೆ ಆಗ್ತಾ ಇದಾರೆ. ಯೋಚನೆ ಮಾಡು. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗಲ್ಲ. ಅಪ್ಪ
ನೀರು ಚುಮ್ಕಿಸ್ತಂದ್ರೆ ಹೇಳ್ತಾ ಇದ್ದೀನಿ, ತಲೆ ಒದ್ರಕ್ ಹೋಗ್ಬೇಡ. ಅಕಸ್ಮಾತ್ ಒದ್ರಬಿಟ್ರೆ ಬಕರ ಮಾಡ್ಬಿಡ್ತಾರೆ ನಿನ್ನ. ಅಪ್ಪ ಯೋಚನೆ ಮಾಡು, ಆ ಹುಡುಗಿ ಏನಾದ್ರೂ ಮನೆಗೆ ಬಂದ್ರೆ ನಿನಗೆ ಎಳ್ಳಷ್ಟು ಮರ್ಯಾದೆ ಕೊಡೋದಿಲ್ಲ. ನನಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡು. ಮೀನಾ, ನೀನು ಹೇಳೋದೆಲ್ಲ ನಿಜನೇ ತಾಯಿ. ಆದರೆ ಅವನಿಂದ ನಾನು ಅನುಭವಿಸಿದ ಅವಮಾನ ಇದೆಯಲ್ಲ, ಅದು ಮರೆಯುವಂಥದ್ದಲ್ಲ. ಅಷ್ಟೇ ಅಲ್ಲ, ಆ ವಾಸುದೇವ ಮನೆಗೆ ಬಂದು ಹೇಳಿದ್ದೇನು, ನಾವೆಲ್ಲ ಪ್ಲ್ಯಾನ್ ಮಾಡಿ ಅವನ ಮಗಳನ್ನ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದೀವಿ, ಅವನ ಆಸ್ತಿ ಹೊಡೆಯೋ ಸಂಚು ಹಾಗೆ ಹೀಗೆ ಅಂತೆಲ್ಲ ಹೇಳಿಲ್ವಾ? ಈಗ ನಾನು ಅವ್ರನ್ನ ಮನೆಗೆ ಕರ್ಕೊಂಬಂದ್ರೆ ಅವನು ಹೇಳಿದ್ದು ನಿಜ ಅನ್ನಿಸ್ಕೊಳುತ್ತೆ ಅಲ್ಲ. ಇದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ. ಆಹಾ, ಸೂಪರ್ ಸೂಪರ್ ಅಪ್ಪ, ಸೂಪರ್ ಡಿಸಿಷನ್ ಇಂದು. ಎಲ್ಲೇ ಹೋಗ್ತಾ ಇದೆಯಾ? ಮಾವ ಏಯ್, ಹೋಗಲ್ಲ ಅಡಿಗೆ ಮನೆಗೆ. ಮುಸುರೆ ಗಿಸೆ ಇರುತ್ತೆ, ತಿಕ್ಕೋಗು. ಅಲ್ಲ ಹೋಗು ಅಂದೆ. ಹೋಗ್. ನೋಡ್ದೇನೆ ಎಲ್ಲರೂ ಹೇಳಿದ್ರು ಅವ್ರ ಮನ್ಸೇ ಬದಲಾಗ್ತಿಲ್ಲ. ಸಾಲದಕ್ಕೆ ಇವನು ಬೇರೆ ಫಿಟ್ಟಿಂಗ್ ಇಡ್ತಾನೆ. ಅಯ್ಯೋ ಲೋಪರ್ ನನ್ನ ಮಗನೇ, ತಗೊಂಡಿರೋ ದುಡ್ಡು ವಾಪಸ್ ಕೊಡಬೇಕು ಅನ್ನೋ ಜ್ಞಾನ ಇಲ್ವೇನೋ ನಿನಗೆ? ಸಾಕ್ಷಿಗಳಿದೆ ನನ್ನ ಹತ್ರ. ತಗೊಂಡಿರೋ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಎಲ್ಲಿ ಬಂದು ಪುಂಗ್ಬೇಕೋ ಅಲ್ಲಿ ಬಂದು ಪುಂಗ್ತೀನಿ. ಏನು ಸರ್, ಯಾರಿಗೋ ಫುಲ್ ರಿಬೀಟ್ ತೆಗಿತಿದ್ರೆ ದುಡ್ಡು ತಗೋತಾರೆ, ವಾಪಸ್ ಕೊಡಬೇಕಾದ್ರೆ ಇವತ್ತು ನಾಳೆ ಸಂಜೆ ಅಂತ ಕತೆ ಹೇಳ್ತಾರೆ. ಪಿತ್ತ ನತ್ತಿಗತ್ಬಿಡುತ್ತೆ. ಸರಿ ಬನ್ನಿ ಊಟ ಮಾಡೋಣ. ನನಗೇನು ಹಸಿವಿಲ್ಲ, ಆದರೂ ನಿಮಗೆ ಕಂಪ್ನಿ ಕೊಡ್ತೀನಿ. ಬನ್ನಿ, ಬಾಕ್ಸ್ ತೊಗೊಂಬನ್ನಿ. ಹಾಂ ಸರಿ ಬಂದೆ. ಯಾಕೆ ಇಷ್ಟೊತ್ತು? ಜೋಳೆ ದುಡ್ಡೇ ನನ್ನ ಹತ್ರ ರೆಡಿ ಇರುತ್ತಾ? ಸಾಲ ಮಾಡಿ ತಗೊಂಡ್ ಬರೋದ್ ಬೇಡ್ವಾ? ಸರಿ, ತಂದ್ಯಾ ದುಡ್ಡು? ತಂದಿದ್ದೀನಿ. ನಡಿ ಹೋಗೋಣ. ನನ್ನ ದುಡ್ಡು ನಡ್ಕೊಂಡ್ ಬರ್ತಾ ಇದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ ಕಣ. ಏನ್ ರೋಹಿಣಿ ಇಷ್ಟೊತ್ತು ಮಾಡ್ಬಿಟ್ಟೆ? ದೊಡ್ಡ ಯುಗ ಪುರುಷ ನೀನು, ಕಾಯ್ತಿರ್ತೀಯ ಅಂತ ಬೇಗ ಬರೋದಿಕ್ಕೆ. ನೆಕ್ಸ್ಟ್ ಟೈಮು ಇಂಥ ಡಿಸ್ಟರ್ಬೆನ್ಸ್ ಎಲ್ಲ ಕರ್ಕೊಂಡ್ಬರ್ಬೇಡ ರೋಹಿಣಿ. ಅದು ಸರಿ, ದುಡ್ಡು ತಂದಿದ್ದೀನಿ, ಆದರೆ ಇದೇ ಕೊನೆ. ಪ್ರತಿ ತಿಂಗಳು ನನಗೆ ದುಡ್ಡು ಕೊಡೋದಕ್ಕಾಗಲ್ಲ. ಆಗಲ್ಲ ಅಂದ್ರೆ ಹೆಂಗಮ್ಮ? ನನ್ನ ಜೀವನ ಹೇಗೆ ನಡಿಬೇಕು ಹೇಳು? ಕಷ್ಟಪಟ್ಟು ದುಡಿರಿ. ಹೆಣ್ಮಕ್ಳು ಸಂಪಾದನೆಯಲ್ಲಿ ದುಡಿಬೇಕು ಅಂತಿರಲ್ಲ, ಬೆಟರ್ ಮೀಸೆ ಬಡಿಸ್ಕೊಂಡು ಓಡಾಡಿ. ಮೀಸೆ ಬೋಳ್ಸ್ಕೊಂಡ್ರೆ 5 ವರ್ಷ ಚಿಕ್ಕವನಾಗಿ ಕಾಣ್ತೀನಿ. ಮದುವೆ ಆಗ್ತೀಯಾ? ಏಯ್ ಪೂಜಾ, ನೋಡು ದಿನೇಶ್, ಇದೇ ಕೊನೆ. ಪ್ರತಿ ತಿಂಗಳು ದುಡ್ಡು ಹೊಂದ್ಸೋದಕ್ಕೆ ನನಗೆ ಕಷ್ಟ ಆಗತ್ತೆ. ಸ್ವಲ್ಪ ಮನುಷ್ಯತ್ವ ಇಟ್ಕೋ. ಮನುಷ್ಯತ್ವ ಇರೋದಕ್ಕೆ ಬರೀ ದುಡ್ಡು ಕೇಳ್ತಾ ಇರೋದು. ಇಲ್ಲ ಅಂದಿದ್ರೆ ನಿನ್ನ ಮದುವೆಗೆ ಮುಂಚೆ ಏನು ಕೇಳ್ತಿದ್ನೋ ಅದನ್ನೇ ಕೇಳ್ತಿದ್ದೆ. ಈಗ ನನಗೆ ಅದೆಲ್ಲ ಬೇಡ. ಪ್ರತಿ ತಿಂಗಳು ದುಡ್ಡು ಸರಿಯಾಗಿ ಸಮಯಕ್ಕೆ ಬಂದರೆ ಸಾಕು. ಇಲ್ಲ ಅಂದರೆ ನೆಕ್ಸ್ಟ್ ನಾನು ನಿಮ್ಮ ಮನೆಗೆ ನಿಮ್ಮ ಮಾವನಾಗಿ ನೇರವಾಗಿ ಬರ್ತೀನಿ. ವಿಷ್ಣು ದಶಾವತಾರಿ ಅನ್ಸುತ್ತೆ ನೀನು. ನಾನು ಏನು ಬೇಕಾದರೂ ಆಗ್ತೀನಿ. ಎಲ್ಲಿ ದುಡ್ಡು ತೆಗೀರಿ. ಮುಂದಿನ ತಿಂಗಳು ಇದೇ ಡೇಟು ಇದೇ ಸ್ಪಾಟು ಕರೆಕ್ಟಾಗಿ ಸಿಕ್ಬಿಡೋಣ.
ಕೂತಿದ್ದಾರೆ? ತಲೆ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಇಷ್ಟೊತ್ತಲ್ಲಿ ಆಫೀಸಲ್ಲಿ ಇರ್ತಾರೆ ಅವರು. ನಿನ್ ತಲೆ ಅಲ್ಲಿ ನೋಡು. ಆಮೇಲೆ ಏನು ಗೊತ್ತಾ, ನನಗೆ ಸ್ವಲ್ಪ ಮರವು ಜಾಸ್ತಿ ಬೇಗ ಮರ್ತೋಗ್ಬಿಡ್ತದ. ಏನು ಬಾಸ್ ನಿಮ್ಮ ಲಕ್ಕು, ಪಾರ್ಕಲ್ಲಿರೋ ಹುಡುಗಿರೆಲ್ಲ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊಳೋಣ ಇರಿ. ರೋಹಿಣಿ, ನೀನೇನಿಲ್ಲಿ? ಈ ಪ್ರಶ್ನೆನ ನಾನು ನಿಮ್ಮನ್ನ ಕೇಳಬೇಕು ಮನೋಜ್. ನೀವು ಆಫೀಸ್ಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ? ಅದು ಅದು ರೋಹಿಣಿ, ಅವರು ನಮ್ಮ ಕಸ್ಟಮರು. ಕಾರ್ ಡೀಲಿಂಗ್ ಆಗ್ತಿದೆ. ಪಾರ್ಕ್ ಅಲ್ಲ. ಅಯ್ಯೋ ನೀನು ಸುಮ್ಮನಿರೋ ತಾಯಿ. ಅಲ್ಲಿ ನಮ್ಮ ಓನರು ಶೋರೂಮಲ್ಲಿ ದುಡ್ಡನ್ನ ಕಡಿಮೆ ಮಾಡಲ್ಲ. ಅದಕ್ಕೆ ಏನಾದರೂ ಕನ್ಸೆಷನ್ ಸಿಗುತ್ತಾ ಅಂತ ಪರ್ಸ್ನಲ್ ಆಗಿ ಮಾತಾಡೋದಕ್ಕೆ ಈ ಪಾರ್ಕ್ ಕರೆದಿದ್ದಾರೆ. ಅದು ರೋಹಿಣಿ, ಸಾಲೋದಕ್ಕೆ ಹೀಗೆ ಪರ್ಸ್ನಲ್ ಡೀಲಿಂಗ್ ಆದರೆ ನನಗೂ ಎಕ್ಸ್ಟ್ರಾ ಟಿಪ್ ಸಿಗುತ್ತೆ. ಓ, ಆದ್ರೆ ಕಾರ್ಗೆ ಭಾರ ಮಾಡೋಕ್ಕಿಂತ ಬಂದವರು ಇಷ್ಟು ಬೇಗ ಊಟ ಮಾಡ್ತಿದ್ದೀರಾ? ಅದಾ? ಅಯ್ಯೋ ರೋಹಿಣಿ, ಅವ್ರ ಮೈ ತುಂಬ ಶುಗರ್ ಇದೆ. ಅಯ್ಯೋ ಪಾಪು ನನ್ನ ಮಗನೇ. ಅರ್ಧ ಗಂಟೆಗೆ ಏನಾದ್ರು ತಿಂತಾ ಇರಬೇಕು, ಇಲ್ಲಾಂದ್ರೆ ಗೋತ ಅಂತ ಅವ್ರ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಕಮ್ಮಿ ಕೊಡ್ತಾ ಇದ್ದೆ. ಅದ್ಬಿಡು ರೋಹಿಣಿ, ನೀನೇನಿಲ್ಲಿ? ಅದು ಅದು ಏನಂದ್ರೆ ಇವಳಿಗೆ ಮದುವೆ ಸೆಟ್ ಆಗಿದೆ ಮನೋಜ್. ಮದುವೆ ನಿನಗೆ? ಯಾಕೆ ಲೈಫ್ ಲಾಂಗ್ ನನಗೆ ಮದ್ವೆನೇ ಆಗಲ್ಲ ಅಂತ ಅನ್ಕೊಂಡ್ರಾ? ಹಂಗಲ್ಲ, ಆ ಪುಣ್ಯಾತ್ಮ ಅದು ಹೆಂಗಿದನೋ ಏನೋ. ಅವ್ರನ್ನೇ ನೋಡೋದಕ್ಕೆ ಬಂದ್ವಿ ಮನೋಜ್. ಮತ್ತೆ ಎಲ್ಲಿ ಅವನು? ಈಗ ತಾನೇ ಹೊರಟ್ರು ಅಲ್ವೇನೆ? ಹೋದ್ರು ಹೋದ್ರು. ಮೋಸ್ಟ್ಲಿ ಇವಳು ನೋಡ್ ತಕ್ಷಣ ಓಡ್ ಹೋಗಿರ್ಬೇಕು ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಸರಿ, ನೀವು ಹೋಗಿ ಅವ್ರ ಹತ್ರ ಮಾತಾಡಿ, ನಾವು ಹೊರಡ್ತೀವಿ. ಸರಿ ರೋಹಿಣಿ, ಬಾಯ್ ಬಾಯ್ ಬಾಯ್. ಮದುವೆ ಹುಡುಗಿ, ಬಾಯ್. ಬಾಸ್, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೆ ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟೆ, ಎಲ್ಲ ಓಫಿ. ಪರವಾಗಿಲ್ಲ, ಅರ್ಥ ಆಗತ್ತೆ. ಬನ್ನಿ ಕೂತ್ಕೊಳ್ಳಿ, ಕಂಟಿನ್ಯೂ ಮಾಡೋಣ. ಥ್ಯಾಂಕ್ಸ್. ಮಾವ, ಅತ್ತೆ. ಅವಳು ಒಳಗಿರ್ಬೇಕಮ್ಮ, ತಡಿ ಕರಿತೀನಿ. ಮಾವ ನೀವು ಕೂತ್ಕೊಳ್ಳಿ, ನಾನೇ ಕರಿತೀನಿ, ಕೂತ್ಕೊಳ್ಳಿ. ಅತ್ತೆ, ಏನೋ ಇವ್ ಬೆಳಗ್ಗೆಯಿಂದ ಒಂದು ತುತ್ತು ಅನ್ನನೂ ತಿಂದಿಲ್ಲ. ಬನ್ನಿ ಅತ್ತೆ, ಏನಾದ್ರೂ ತಿನ್ನಿ. ನನಗೇನು ಬೇಕಾಗಿಲ್ಲ, ನೀನ್ ಹೋಗು ಸುಮ್ನೆ. ಯಾಕತ್ತೆ? ಅಯ್ಯೋ, ಎಲ್ಲ ನಿನ್ಗೆ ಹೇಳ್ಬೇಕೇನೆ. ಹೋಗು ಅಂದ್ರೆ ಹೋಗ್ಬೇಕಷ್ಟೇ. ಅಲ್ಲ ಅತ್ತೆ, ಹೋಗು ಅಂತ ಹೋಗು.